ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादि पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे। हरे राम 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 हरे हरे। ಓಕೆ, ಸೊ ಇವತ್ತು ಸ್ಪೆಷಲ್ ಕ್ಲಾಸ್ ಏನು ಅಂದ್ರೆ ಜಗನ್ನಾಥ. ಹ್ಮ್ ಇವತ್ತು ಜಗನ್ನಾಥ ಸ್ನಾನ ಯಾತ್ರ. ಸೊ ಹಾಗಾಗಿ ಇವತ್ತು ದೇವಸ್ಥಾನದಲ್ಲಿ ನಮ್ಗೆ ಇಲ್ಲಿ ಸೆಲಿಬ್ರೇಷನ್ ಇತ್ತು. ಸೊ ಹ್ಮ್ ಸೊ ಇದರಲ್ಲಿ ಆ ಜಗನ್ನಾಥ ಅಷ್ಟಕ ಆಡಿದ್ದು. ಸೊ ಜಗನ್ನಾಥ ಅಷ್ಟಕವನ್ನ ಹಾಡಿದಾಗ ಅದರ ಅರ್ಥ ಸ್ವಲ್ಪ ತಿಳ್ಕೊಳ್ತಾ ಇದ್ದೆ. ಅವಾಗ ಅನ್ನಿಸ್ತು, ಹ್ಮ್ ಯಾಕೆ ಇದನ್ನ ಇವತ್ತು ಚರ್ಚೆ ಮಾಡಬಾರ್ದು. ಭಾಗವತವನ್ನ ಮುಂದುವರ್ಸೋಣ ನಾಳೆಯಿಂದ ಮಾಮೂಲಾಗೆ. ಸೊ ಇವತ್ತು ಆ ಆದಿಶಂಕರಾಚಾರ್ಯ ವಿರಚಿತ. ಯಾರು ಬರ್ದಿದ್ದನ್ನ? ಜಗನ್ನಾಥ ಅಷ್ಟಕ, ಆದಿಶಂಕರಾಚಾರ್ಯ. ಸೊ ಇವತ್ತು ಜಗನ್ನಾಥ ಅಷ್ಟಕದ ಅರ್ಥವನ್ನ ತಿಳ್ಕೊಳ್ಳೋಣ. ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಒಂದ್ಸತಿ ನಾನು ಬೇಗ ಶ್ಲೋಕ ಹೇಳ್ತೀನಿ, ಅಂದ್ರೆ ಹಾಡಕ್ಕೆ ಸಮಯ ಇಲ್ಲ. ಕೊನೆಯಲ್ಲಿ ಸಮಯ ಇದ್ರೆ ಹಾಡ್ತೀನಿ. ಆ ಇವಾಗ ಮೊದಲು ಎಷ್ಟು ಶ್ಲೋಕಗಳನ್ನ ಓದೋಣ, ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಜಗನ್ನಾಥನ ಬಹಳ ಭಕ್ತರಿಗೆ ಗೊತ್ತಿರ್ಬೋದು ಜಗನ್ನಾಥನ ವಿಶೇಷ ರೂಪಕ್ಕೆ ಕಾರಣ ಏನು ಅಂತ. ಜಗನ್ನಾಥ ಕೃಷ್ಣ ದ್ವಾರಕೆಯಲ್ಲಿದ್ದಾಗ ಒಂದ್ಸತಿ ಎಲ್ಲ ಕೃಷ್ಣ ರಾಣಿಯರು, ಕೃಷ್ಣ ಯಾವಾಗ್ಲೂ ಎಚ್ಚರ ಇರುವಾಗ, ನಿದ್ದೆ ಮಾಡ್ತಿರುವಾಗ ಯಾವಾಗ್ಲೂ ವ್ರಜವಾಸಿಗಳ ಬಗ್ಗೆ ನೆನೆಸ್ಕೋತಾ ಇರ್ತಾ ಇದ್ದ. ಅದಕ್ಕೆ ಕೃಷ್ಣನ ಪತ್ನಿಯರೆಲ್ಲ ರೋಹಿಣಿ ಮಾತಾ ಹತ್ರ ಬಂದು ಕೇಳ್ತಾರೆ, ಇವರೆಲ್ಲ ಕೃಷ್ಣ ಇಲ್ಲಿದ್ದಾನೆ, ದೈಹಿಕವಾಗಿ ಇಲ್ಲಿದ್ದಾನೆ, ಮಾನಸಿಕವಾಗಿ ವೃಂದಾವನದಲ್ಲಿ ವ್ರಜವಾಸಿಗಳ ಜೊತೆ ಇದ್ದಾನೆ. ಈ ಭಕ್ತರು ಯಾರು? ಇವರ ಶ್ರೇಷ್ಠತೆ ಏನು? ಎಂತಹ ಅದ್ಭುತವಾದ ಸೇವೆಯನ್ನ ಮಾಡ್ತಾ ಇರ್ಬೇಕು ಇವರುಗಳ ವರ್ಣನೆಯನ್ನ ಮಾಡಿ ಅಂತ ರೋಹಿಣಿ ಮಾತಾ ಹತ್ರ ಕೇಳ್ತಾರೆ. ರೋಹಿಣಿ ಒಬ್ಳೆ ದ್ವಾರಕೆ, ಮತ್ತೆ ರೋಹಿಣಿ, ಬಲರಾಮ, ಕೃಷ್ಣ, ಇವ್ರು 3 ಜನ ತಾನೆ ದ್ವಾರಕೆನಲ್ಲೂ ಇದ್ರು, ವೃಂದಾವನದಲ್ಲೂ ಇದ್ರು. ಸೊ ಹಾಗಾಗಿ ಸರಿ, ಸೊ ರೋಹಿಣಿ ಹೇಳ್ತಾಳೆ, ಸರಿ ನಾನು ವರ್ಣನೆಯನ್ನ ಮಾಡ್ತೀನಿ. ಸುಭದ್ರ, ನೀನು ಬಾಗಿಲ ಆಚೆ, ನೀನು ಹೊರಗಡೆ ನಿಂತ್ಕೊಂಡು ನೀನ್ ಬಾಗಿಲು ಕಾಯ್ಬೇಕು. ಯಾಕೆ? ಕೃಷ್ಣ ಬಲರಾಮ ಬಂದ್ರೆ ನೀನ್ ಹೇಳ್ಬೇಕು ನನ್ಗೆ, ಅವಾಗ ನಾನು ಕಥೆಯನ್ನ ನಿಲ್ಲಿಸ್ತೀನಿ. ಯಾಕಂದ್ರೆ ವ್ರಜವಾಸಿಗಳ ಬಗ್ಗೆ, ವಿಶೇಷವಾಗಿ ಗೋಪಿಯರ ಬಗ್ಗೆ ಹೇಳೋದು ಇದು ಕೃಷ್ಣನಿಗೆ ಅಷ್ಟೊಂದು ಅದು ಇಷ್ಟಪಡಲ್ಲ ಅವನು. ಹಾಗಾಗಿ ನೀವು ಹೊರಗಡೆ ನಿಂತಿರು, ನಾನು ಲೀಲೆಗಳ ವರ್ಣನೆ ಮಾಡ್ತಾ ಇದೀನಿ, ಅವ್ನು ಬಂದ ತಕ್ಷಣ ನೀನ್ ಹೇಳ್ಬಿಡು ನನ್ಗೆ ಅಂತ. ಸರಿ ಅನ್ಬಿಟ್ಟು ಸುಭದ್ರ ಹೊರಗಡೆ ನಿಂತ್ಕೊಂಡಿದ್ದಾಳೆ. ಆದ್ರೆ ಇವಾಗ ಉದಾಹರಣೆಗೆ ಇವಾಗ ಎಲ್ಲ ಕ್ಲಾಸ್ ನಡೀತಾ ಇದೆ, ಯಾರನ್ನಾದ್ರೂ ಒಬ್ರನ್ನ ಹೇಳ್ಬಿಟ್ಟು ನೀವು ಕ್ಲಾಸ್ ಕೇಳ್ಬಿಡಿ, ನೀವು ಹೊರಗಡೆ ನಿಂತ್ಕೊಳ್ಳಿ, ಬಂದವ್ರನ್ನೆಲ್ಲ ಬರ್ಮಾಡಿ ಅಂದ್ರೆ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ. ಅಯ್ಯೋ ಕ್ಲಾಸ್ ಮಿಸ್ ಆಗ್ತಾ ಇದ್ದಲ್ಲ ನನ್ಗೆ. ಸರಿ ಸೇವೆ ಅಂತ ಹೊರಗಡೆ ನಿಂತ್ಕೋತಾರೆ, ಆದ್ರೆ ಮನಸ್ಸಲ್ಲಿರುತ್ತೆ ಕ್ಲಾಸಲ್ಲಿರುತ್ತೆ. ಅದೇ ರೀತಿ ಸುಭದ್ರ ಹೊರಗಡೆ ನಿಂತಿದ್ದಾಳೆ. ಆದ್ರೆ ಅವಳ ಮನಸ್ಸು ಅಲೀಲಾ ಶ್ರವಣದಲ್ಲಿದೆ. ಸೊ ಹಾಗಾಗಿ ಅವಳು ಕಿವಿ ಕೊಟ್ಟು, ಬಾಗಿಲ ಮೇಲೆ ಕಿವಿಯನ್ನ ಇಟ್ಟು ಕೇಳ್ತಾ ಶ್ರವಣ ಮಾಡ್ತಾ ಇದ್ದಾಳೆ. ರೋಹಿಣಿ ಎಲ್ಲ ಲೀಲೆಗಳ ವರ್ಣನೆಯನ್ನ ಮಾಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಸುಭದ್ರ ಶ್ರವಣದಲ್ಲಿ ಎಷ್ಟು ಮುಳುಗೋಗಿದ್ಲು ಅಂದ್ರೆ ಅವಳಿಗೆ ಕೃಷ್ಣ ಬಲರಾಮ ಬಂದಿದ್ದು ಗೊತ್ತಾಗಿಲ್ಲ. ಕೃಷ್ಣ ಬಲರಾಮ ನೋಡ್ತಾರೆ, ಇದೇನಪ್ಪ ಇದು, ಇವಳೇನು ವಿಚಿತ್ರವಾಗಿ ಹಿಂಗ್ ನಿಂತಿದ್ದಾಳೆ ಕಿವಿ ಇಟ್ಕೊಂಡು, ಏನ್ ಮಾಡ್ತಾ ಇದ್ದಾಳೆ, ನಾವು ನೋಡೋಣ ಅಂತ ಅವರಿಬ್ರು ಬಂದು
ಕಿವಿ ಇಡ್ತಾರೆ ಬಾಗಿಲ ಮೇಲೆ. ಆಗ ಅವ್ರಿಗೆ ಅವರು ಕೂಡ ವ್ರಜ ಲೀಲೆಗಳನ್ನ ಶ್ರವಣ ಮಾಡಿ 3 ಜನನು ಕೂಡ ಮಹಾಭಾವದ ಹಂತಕ್ಕೆ ಹೊರಟೋಗ್ಬಿಡ್ತಾರೆ. ಈ ನಮ್ಮ ಭಕ್ತಿಯ ಪ್ರಗತಿಯಲ್ಲಿ ಭಾವ ಪ್ರೇಮ ಅಂತ ಇದೆ. ಆ ಪ್ರೇಮದಲ್ಲಿ ಎಲ್ಲಕ್ಕಿಂತ ಅತ್ಯುತ್ಕೃಷ್ಟವಾದ ಆ ಸ್ತರ ಮಹಾಭಾವ. ಸೊ ಬ್ರಜವಾಸಿಗಳ ಬಗ್ಗೆ, ಅವರ ಭಕ್ತಿಯ ಬಗ್ಗೆ ಶ್ರವಣ ಮಾಡಿ 3 ಜನ ಕೂಡ ಈ ಭಾವಾತಿರೇಕಕ್ಕೆ ಹೋಗಿ ಏನಾಗುತ್ತೆ, ಆ ಮಹಾಭಾವದಿಂದಾಗಿ ಅವರ ಕೈಗಳೆಲ್ಲ, ಕೈ ಕಾಲು ಎಲ್ಲ ಶರೀರದೊಳಗೆ ಹೊರಟೋಗ್ಬಿಡುತ್ತೆ. ಆಮೇಲೆ ಆಶ್ಚರ್ಯದಿಂದ ಕಣ್ಣುಗಳು ಅಷ್ಟು ದೊಡ್ಡದಾಗ್ಬಿಡುತ್ತೆ. ಇದು ಜಗನ್ನಾಥ್ ಬಲದೇವ್ ಸುಭದ್ರ ಅವರ ಆ ವಿಶೇಷವಾದ ರೂಪ, ವಿಚಿತ್ರವಾದ ಅಂತಾನು ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಯಾವ ದೇವರು ಅಂತಹ ರೂಪವನ್ನ ನಾವು ನೋಡಿಲ್ಲ ಅಲ್ವಾ. ಮೊದಲನೇ ಬಾರಿ ನಾವು ಜಗನ್ನಾಥನಲ್ಲಿ ನೋಡಿರೋದು ಜಗನ್ನಾಥ್ ಬಲದೇವ್ ಸುಭದ್ರ. ಹಾಗಾಗಿ ವಿಶೇಷವಾದ ಒಂದು ರೀತಿಯಲ್ಲಿ ಬೇರೆ ಶ್ರೀ ವಿಗ್ರಹಗಳ ಹೋಲಿಕೆಯಲ್ಲಿ ವಿಚಿತ್ರವಾದ ಅಂದ್ರೆ ವಿಶೇಷವಾದದ್ದು. ಯಾಕೆಂದ್ರೆ ಇದು ಕೃಷ್ಣನ ಬ್ರಜಭಕ್ತಿಯ ಪ್ರಾಮುಖ್ಯತೆಯನ್ನ ಇದು ಎತ್ತಿ ಹಿಡಿದಿರುವಂತದ್ದು. ಜಗನ್ನಾಥನ ರೂಪ. ಸೊ ಹಾಗಾಗಿ ಜಗನ್ನಾಥ ಆ ರೂಪದಲ್ಲಿ ವ್ರಜವಾಸಿಗಳಿಂದ ವಿರಹ, ವಿಶೇಷವಾಗಿ ರಾಧಾರಾಣಿಯಿಂದ ವಿರಹ, ಅದು ಜಗನ್ನಾಥನ ರೂಪ. ಮತ್ತೆ ಚೈತನ್ಯ ಮಹಾಪ್ರಭು ಯಾರು? ಚೈತನ್ಯ ಮಹಾಪ್ರಭು ಕೃಷ್ಣ, ಆದರೆ ರಾಧಾರಾಣಿಯ ಭಾವದಲ್ಲಿ. ಹಾಗಾಗಿ ಚೈತನ್ಯ ಮಹಾಪ್ರಭು ಅಲ್ಲಿ ರಾಧಾರಾಣಿ ಕೃಷ್ಣನ ವಿರಹದಲ್ಲಿದ್ದಾಳೆ. ಸೊ ಜಗನ್ನಾಥ ಕೃಷ್ಣ ರಾಧಾರಾಣಿಯ ವಿರಹದಲ್ಲಿರೋದು, ಚೈತನ್ಯ ಮಹಾಪ್ರಭು ರಾಧಾ ಕೃಷ್ಣನ ವಿರಹದಲ್ಲಿರೋದು. ಹಾಗಾಗಿ ಚೈತನ್ಯ ಮಹಾಪ್ರಭು ಬೃಂದಾವನಕ್ಕೆ ಹೋಗಿ ಅವರು ಅಲ್ಲಿ ಸೆಟ್ಲ್ ಆಗಲ್ಲ. ಅಂದ್ರೆ ಹೆಚ್ಚಿನ ಸಮಯ ಅವರು ಜಗನ್ನಾಥಪುರಿಯಲ್ಲಿ ಕಳೀತಾರೆ. ಜಗನ್ನಾಥನ ಜೊತೆ ಅವರ ಲೀಲೆ. ಹಾಗಾಗಿ ಜಗನ್ನಾಥ ನಮಗೆ ಜಗನ್ನಾಥ ಬೇರೆ ಅಲ್ಲ, ನಿಜವಾಗಿಯೂ ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಇರೋ ಕೃಷ್ಣನ ಮನೋಭಾವವನ್ನ ಸಂಪೂರ್ಣವಾಗಿ ಸ್ವೀಕರಿಸಿರುವಂತಹ ಕೃಷ್ಣನ ರೂಪ. ಕೃಷ್ಣನೇ ಆ ನಮ್ಮ ಅತ್ಯುತ್ಕೃಷ್ಟವಾದ ಮಾಧುರ್ಯ ರಸಭಾವದಲ್ಲಿ, ವಿರಹ ಭಾವದಲ್ಲಿ ಇರುವಂತಹ ಭಗವಂತನ ರೂಪ. ಹಾಗಾಗಿ ಇವನು ಬೇರೆ ಅಲ್ಲ, ಅಥವಾ ಅಂದ್ರೆ ನಿಜವಾಗಿಯೂ ಯಾವ ಕೃಷ್ಣನಿಗೆ ಏನು ಪ್ರಿಯವೋ ಆ ಪ್ರಿಯವಾದ ಬ್ರಜವಾಸಿಗಳ ಅಥವಾ ರಾಧಾರಾಣಿಯ ವಿರಹದಲ್ಲಿ ಇರುವಂತಹ ಭಗವಂತನ ರೂಪ. ಹಾಗಾಗಿ ಬಹಳ ಮುಖ್ಯ. ನಾವು ಎಷ್ಟೋ ವರ್ಷಗಳಿಂದ ನಾವು ಈ ಜಗನ್ನಾಥ ಅಷ್ಟಕವನ್ನ ಹೇಳ್ತಾ ಇದೀವಿ, ಆದ್ರೆ ಅರ್ಥದ ಆಳಕ್ಕೆ ಇಳಿದಿರ್ಲಿಲ್ಲ. ಇವತ್ತು ನೋಡಕ್ ಶುರು ಮಾಡಿದ್ರೆ ತುಂಬಾ ಸಂತೋಷ ಆಯ್ತು. ಸರಿ, ಇವತ್ತು ಸ್ನಾನಯಾತ್ರ ಭಕ್ತರಿಗೂ ಕೂಡ ಇದು ಆನಂದವನ್ನ ನೀಡುವಂತಹದ್ದು ಅಂದ್ಬಿಟ್ಟು ಇದನ್ನ ಚರ್ಚೆ ಮಾಡೋಣ ಅಂತ ಇವತ್ತು ಅನ್ಕೊಂಡೆ. ಎಲ್ಲರಿಗೂ ನಿಮ್ಗೆ ಗೊತ್ತಿದೆ ಜಗನ್ನಾಥ ಅಷ್ಟಕ. ನಾನು ಮೊದಲು ಬರೀ ಅರ್ಥವನ್ನ ಹೇಳ್ತೀನಿ, ಆಮೇಲೆ ಕೊನೆಗೆ ಹೇಳಿದ್ನೆಲ್ಲ ಸಮಯ ಇದ್ರೆ ಒಂದ್ 5 ನಿಮಿಷ ಎಕ್ಸ್ಟ್ರಾ ತಗೊಂಡ್ರೆ ಸ್ವಲ್ಪ ಬೇಕಾದ್ರೆ ಒಂದ್ಸತಿ ಹಾಡ್ಬಿಟ್ಟು ನಾವು ಇದು ಮಾಡ್ಬೋದು. ಸೊ ನಾ ಇವಾಗ ಈಗ ಜಗನ್ನಾಥ ಅಷ್ಟಕ ಅಂದ್ರೆ 8 ಶ್ಲೋಕಗಳಿವೆ. ಸೊ 8 ಶ್ಲೋಕಗಳನ್ನ ಮೊದಲು ಹೇಳ್ತಾ ಅರ್ಥವನ್ನ ಹೇಳ್ಕೊಂಡು ಹೋಗ್ತೀನಿ. ಓಕೆ. ಸೊ ಮೊದಲನೇ ಶ್ಲೋಕ, ಕದಾಚಿತ್ ಕಾಲಿಂದಿ. ಕದಾಚಿತ್ ಅಂದ್ರೆ ಯಾವಾಗ್ಲೂ. ಕಾಲಿಂದಿ ತಟ ಅಂದ್ರೆ ಯಮುನೆಯ ದಡದಲ್ಲಿ. ಕಾಲಿಂದಿ ತಟ ವಿಪಿನ ಅಂದ್ರೆ ಇದು ಕುಂಜಗಳು. ಯಾವುದು ಕದಾಚಿತ್ ಯಾವಾಗ್ಲೂ ಕಾಲಿಂದಿಯ ದಡದಲ್ಲಿರುವಂತಹ ನಿಕುಂಜಗಳಲ್ಲಿ ಸಂಗೀತಕರಾವೋ ಅಂತೀವಿ. ಏನು ಸಂಗೀತಕರವ ಅಂದ್ರೆ ಸಂಗೀತದ ಹಾಡು ಮತ್ತೆ ವಾದ್ಯಗಳ ಶಬ್ದ ಏನಾಗ್ತದೆ. ಕದಾಚಿತ್ ಕಾಲಿಂದಿ ತಟ ವಿಪಿನ ಸಂಗೀತಕ ರವ. ಏನಾಗುತ್ತೆ, ಆ ಶಬ್ದ ಗಂಗೆ ಕಾಲಿಂದಿಯ ಯಮುನೆಯ ದಡದಲ್ಲಿ ಇರುವಂತಹ ಕುಂಜದಿಂದ ಒಂದು
ಹಾಡು ಕೇಳಿ ಬರ್ತಾ ಇದೆ. ಆ ಹಾಡು ಏನ್ ಮಾಡ್ತಾ ಇದೆ? ಮುದಾ ಅಭಿರಿ ನಾರಿ. ಮುದ ಅಂದ್ರೆ ಆನಂದವನ್ನ ನೀಡ್ತಾ ಇದೆ. ಯಾರಿಗೆ? ಆಭಿರಿ ನಾರಿ. ಆಭಿರಿ ನಾರಿ ಅಂದ್ರೆ ಗೋಪಿಯರು. ಆ, ಆಭಿರಿ ನಾರಿ. ಆಭಿರಿ ನಾರಿಯರ ವರ್ಣನೆ. ವದನ ಕಮಲ. ವದನ ಯಾವ ರೀತಿ ಇದೆ ಅವರ ಮುಖಗಳು? ಕಮಲ. ಆ, ಕಮಲದಂತೆ. ವದನ ಕಮಲ. ಆಸ್ವಾದ ಮಧುಪ. ಹ್ಮ್ ಹ್ಮ್ ಹ್ಮ್. So ಇದು ಜಗನ್ನಾಥನ ವರ್ಣನೆ ಇಲ್ಲಿ ಹೇಳ್ತಾ ಇದಾರೆ. ಯಾವಾಗ್ಲೂ ಅಪಾರವಾದ ಸಂತೋಷದಲ್ಲಿ ಭಗವಾನ್ ಜಗನ್ನಾಥ ಒಂದು ದೊಡ್ಡ ಹಾಡು, ಸಂಗೀತ ಆ, ಮೇಳವನ್ನ ಸೃಷ್ಟಿ ಮಾಡ್ತಾನೆ. ಯಾವ್ದ್ರಿಂದ? ಅವನ ಕೊಳಲಿನಿಂದ ಇಲ್ಲಿ ಮುಂದೆ ಬರುತ್ತೆ. ಆ ಹ್ಮ್ ಆ ಯಾವ್ದು ಶಬ್ದ ಅಂದ್ರೆ ಇಲ್ಲಿ ಅನುವಾದದಲ್ಲಿ ಕೊಳಲು ಅಂತ ಇದ್ದಾರೆ. ಆ ಯಮುನೆಯ ದಡದಲ್ಲಿ ಅವನು ಒಂದು ದೊಡ್ಡ ಸಂಗೀತದ ಮೇಳವನ್ನ ಮಾಡ್ದ. ಆ ಅವನ ವರ್ಣನೆ, ಅವನು ಒಂದು ದುಂಬಿ ಇದ್ದಂಗೆ. ಆ ಆ, ಸುಂದರವಾದ ಗೋಪಿಕೆಯರ ಆ ಮುಖಗಳನ್ನ ಆಸ್ವಾದಿಸುತ್ತಾ, ಮತ್ತೆ ಲಕ್ಷ್ಮೀ, ಶಿವ, ಬ್ರಹ್ಮ, ಇಂದ್ರ, ಗಣೇಶ ಯಾರ ಪಾದ ಪದ್ಮಗಳನ್ನ ಆ ಯಾರ ಪಾದ ಪದ್ಮಗಳನ್ನ ಆರಾಧಿಸ್ತಾರೋ ಅಂತಹ ಭಗವಂತ ಆ ದುಂಬಿಯಾಗಿ ಗೋಪಿಕೆಯರ ಕಮಲದಂತಹ ಮುಖಗಳ, ಆ, ಸುಂದರವಾದ ಕಮಲದಂತ ಮುಖಗಳನ್ನ ಆಸ್ವಾದಿಸ್ತಾ ಇದ್ದಾನೆ. ಆ ಜಗನ್ನಾಥ ಸ್ವಾಮಿ ನನ್ನ ನಯನ ಪಥಗಾಮಿ. ನನ್ನ ನಯನ ಪಥದಲ್ಲಿ ಬರ್ಲಿ ಅಂತ ಅಂದ್ರೆ ನನ್ನ ದೃಷ್ಟಿ ಅಥವಾ ನಾನು ಅವನು ನನ್ನ ನೋಡೋ ವಸ್ತು ಆಗ್ಲಿ. ಅವನು ನಾನು ನೋಡುವಂತ ವಸ್ತು ಜಗನ್ನಾಥನಾಗ್ಲಿ. ಅದು ಎಲ್ಲಾ ಶ್ಲೋಕದಲ್ಲೂ ಬರುತ್ತೆ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ. ನಯನ ಪಥ ಅಂದ್ರೆ ನನ್ನ ಕಣ್ಣುಗಳ ಪಥದಲ್ಲಿ, ಗಾಮಿ ಅಂದ್ರೆ ಬರ್ಲಿ ಅಂತ. ಭವತು ಆಗ್ಲಿ, ಹಾಗಾಗ್ಲಿ ಅಂದ್ರೆ ನಾನು ಜಗನ್ನಾಥನ್ ನೋಡೋಂಗಾಗ್ಲಿ. ಇಲ್ಲಿ ನೋಡಿ, ಈ ಮೊದಲನೇ ಶ್ಲೋಕದಲ್ಲೇ ನೇರವಾಗಿ ವೃಂದಾವನದ ವರ್ಣನೆ. ಕಾಲಿಂದಿ ತಟದಲ್ಲಿ ಗೋಪಿಕೆಯರ ಒಂದು ಕುಂಜದಲ್ಲಿ ಹಾಡು, ವಾದ್ಯ ಎಲ್ಲ ಕೇಳ್ತಾ ಇದೆ. ಯಾವ ವಾದ್ಯ? ಕೃಷ್ಣನ ಕೊಳಲು. ಇದೆಲ್ಲ ನಡೀತಾ ಇದೆ. ಮತ್ತೆ ಅಲ್ಲಿ ಕೃಷ್ಣ, ಜಗನ್ನಾಥ ಕೃಷ್ಣ ದುಂಬಿಯಂತೆ, ಎಲ್ಲರ ಎಲ್ಲರ ಎಲ್ಲರೂ ಆರಾಧಿಸುವಂತಹ ಮಹಾಪ್ರಭು ಅವನು. ದುಂಬಿಯಂತೆ. ಯಾರು? ಗೋಪಿಕೆಯರ ಸುಂದರವಾದ ಕಮಲ ವದನ ಕಮಲ, ಆ ಕಮಲದಂತಹ ಮುಖಗಳನ್ನ ಆಸ್ವಾದಿಸ್ತಾ ಇದ್ದಾನೆ. ಆ ಜಗನ್ನಾಥ ನಾನು ನೋಡ್ತಾ ಇದ್ದೀನಿ, ಅಥವಾ ನಾನು ನೋಡ್ಬೇಕು. ನೇರವಾಗಿ ಮೊದಲನೇ ಶ್ಲೋಕದಲ್ಲಿ ಗೊತ್ತಾಗ್ಬಿಡುತ್ತೆ, ಇದು ಕೃಷ್ಣನ ವೃಂದಾವನದ ಶ್ಯಾಮಸುಂದರ ಕೃಷ್ಣನ ಭಾವ ಜಗನ್ನಾಥನ್. ನಾವು ಸುಮ್ನೆ ಕೃಷ್ಣ ಅಂದ್ರೆ ದ್ವಾರಕೆ ಕೃಷ್ಣ, ಮಥುರಾ ಕೃಷ್ಣ ಇಲ್ಲ. ಇಲ್ಲಿ ಶ್ಯಾಮಸುಂದರ ಕೃಷ್ಣ ಅಂದ್ರೆ ವೃಂದಾವನ ಕೃಷ್ಣ. ಸೊ ವೃಂದಾವನ ಕೃಷ್ಣನ ಮನೋಭಾವ. ಇದು ಶ್ಲೋಕ 1. ಶ್ಲೋಕ 2, ಭುಜೆ ಸವ್ಯೆ ವೇಣು. ಅದಕ್ಕೆ ಕೊಳಲು. ಭುಜೆ ಅಂದ್ರೆ ಕೈಯಲ್ಲಿ, ಸವ್ಯೆ ಅಂದ್ರೆ ಎಡಗೈಯಲ್ಲಿ, ವೇಣು ಕೊಳಲು. ಶಿರಸಿ ಶಿಖಿಪಿಚ್ಚಂ. ಶಿರಸಿ ತಲೆ ಮೇಲೆ, ಶಿಖಿಪಿಚ್ಚಂ ಅಂದ್ರೆ ಏನು? ಪಿಕಾಕ್ ಫೆದರ್, ನವಿಲ್ಗಿರಿ. ಆ ತಲೆಯ ಮೇಲೆ ನವಿಲುಗರಿ. ಕಟಿತಟೆ. ಕಟಿ ಅಂದ್ರೆ ಸೊಂಟ. ಕಟಿತಟೆ ದುಕೂಲಂ. ಸುಂದರವಾದ ರೇಷ್ಮೆಯ ವಸ್ತ್ರ. ಹ್ಮ್ ಹ್ಮ್ ಜಗನ್ನಾಥ ಕೃಷ್ಣ ತನ್ನ ಎಡಗೈನಲ್ಲಿ ಒಂದು ಕೊಳಲನ್ನ ಹಿಡಿದಿದ್ದಾನೆ. ಶಿರದ ಮೇಲೆ ನವಿಲು ಗರಿಗಳನ್ನ ಧರಿಸಿದ್ದಾನೆ. ಸೊಂಟದ ಮೇಲೆ ಬಹಳ ಅದ್ಭುತವಾದ ಒಂದು ಹಳದಿ ರೇಷ್ಮೆಯ ವಸ್ತ್ರವನ್ನ ಧರಿಸಿದ್ದಾನೆ. ಆಮೇಲೆ ದುಕೂಲಂ ಆಯ್ತು. ನೇತ್ರಾಂತೆ ಸಹಚರ ಕಟಾಕ್ಷಂ. ನೇತ್ರಾಂತೆ ಅಂದ್ರೆ ಕಣ್ಣುಗಳ ತುದಿಯಿಂದ ಅಥವಾ ಕಣ್ಣಿನ ಅಂಚಿನಿಂದ. ಸಹಚರ ಕಟಾಕ್ಷಂ,
ಸಹಚರ ಯಾರು? ತನ್ನ ಪ್ರೀತಿಯ ಭಕ್ತರು, ಗೋಪಿಕೆಯರು. ಆಮ್, ಅವ್ರನ್ನ ಅವನು ನೋಡ್ತಾ ಇದ್ದಾನೆ. ಹ್ಮ್ ಆ, ಮತ್ತೆ ಶ್ರೀಮತ್ ವೃಂದಾವನ ವಸತಿ ಇಲ್ಲಿ ಹೇಳ್ತಾ ಇದೆ ನೋಡಿ. ಕಟಾಕ್ಷಂ ವಿದದಾತೆ, ಆ, ಅಂದ್ರೆ ಕಣ್ಣುಗಳ ಅಂಚಿನಿಂದ ಅವನು ಗೋಪಿಕೆಯರನ್ನ ನೋಡ್ತಾ ಇದ್ದಾನೆ. ಯಾವಾಗ್ಲೂ. ಮತ್ತೆ ಅವನು ಇವಾಗ ಯಾವಾಗ್ಲೂ ಆ, ಸದಾ ಶ್ರೀಮತ್ ವೃಂದಾವನ ವಸತಿ, ಯಾವಾಗಲೂ ಅವನು ವೃಂದಾವನದಲ್ಲಿ ವಾಸವನ್ನ ಮಾಡ್ತಾನೆ. ಆ, ಲೀಲಾ ಪರಿಚಯ, ಏನ್ ಮಾಡ್ತಾನೆ ಅಲ್ಲಿ? ಆ ತನ್ನ ಅದ್ಭುತವಾದ ಲೀಲೆಗಳನ್ನ ಮೆರಿತಾನೆ. ಸೊ ಯಾರ ವರ್ಣನೆ ಇದು? ಕೃಷ್ಣನ ವರ್ಣನೆ. ಹ್ಮ್ ಭುಜೆ ಸವ್ಯ ವೇಣು. ಜಗನ್ನಾಥ ತನ್ನ ಎಡಗೈನಲ್ಲಿ ಕೊಳಲನ್ನ ಇಟ್ಕೊಂಡಿದ್ದಾನೆ, ತಲೆಯ ಮೇಲೆ ನವಿಲು ಗರಿಗಳನ್ನ ಧರಿಸಿದ್ದಾನೆ, ಸೊಂಟದ ಮೇಲೆ ಪೀತಾಂಬರವನ್ನ ಧರಿಸಿದ್ದಾನೆ. ಮತ್ತೆ ಕಣ್ಣಿನ ಅಂಚಿನಿಂದ ಗೋಪಿಕೆಯರನ್ನ ನೋಡ್ತಾ ಇದ್ದಾನೆ. ಮತ್ತೆ ಯಾವಾಗ್ಲೂ ಬೃಂದಾವನದಲ್ಲಿ ಇಂಥ ಲೀಲೆಗಳನ್ನ ಮೆರೆಯುತ್ತವನು ಯಾವಾಗ್ಲೂ ತನ್ನ ದಿವ್ಯಧಾಮವಾದ ವೃಂದಾವನದಲ್ಲಿ ನೆಲೆಸಿರ್ತಾನೆ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಮೂರನೇದು ಮಹಾಂಬೋಧೆ ತೀರೆ. ಇವಾಗ ಜಗನ್ನಾಥನ ವರ್ಣನೆ. ಇವಾಗ ಇಲ್ಲಿ ತನಕ ಕೃಷ್ಣನ ವರ್ಣನೆ ಆಯ್ತು. ಅಂದ್ರೆ ಕೃಷ್ಣ ವೃಂದಾವನದಲ್ಲಿ ಇದ್ದಿದ್ದು, ವೃಂದಾವನ ಕೃಷ್ಣನ ವರ್ಣನೆ. ಇವಾಗ ಆ ಜಗನ್ನಾಥ ಪುರಿಯಲ್ಲಿರೋ ಜಗನ್ನಾಥನ ವರ್ಣನೆ. ಮಹಾ ಅಂಬುದೆ ಅಂದ್ರೆ ದೊಡ್ಡ ಸಾಗರ. ಮಹಾಂಬೋಧೆ ಸ್ಥಿರೆ, ಅಲ್ಲಿ ತಡದಲ್ಲಿ ಕನಕ ರುಚಿರೆ, ಕನಕ ಸುವರ್ಣ, ಒಂದು ಸುವರ್ಣ, ಅದ್ಭುತವಾದ ಸುವರ್ಣ ಬಣ್ಣದ ಶಿಖರೆ ಅಂದ್ರೆ ಪರ್ವತ. ನೀಲಾಚಲ ನಿವಾಸಾಯ. ಈ ನೀಲಾಚಲ ಅದ್ಭುತವಾದ ನೀಲ ಆಚಲ. ನೀಲ ಅಂದ್ರೆ ಹಳದಿ ನೀಲಿ ಬಣ್ಣ ಅಲ್ಲ, ಅದ್ರ ಹೆಸರು ನೀಲಾಚಲ. ಆದ್ರೆ ಸುವರ್ಣ ಬಣ್ಣದ ಪರ್ವತ ನೀಲಾಚಲ. ಶಿಖರೆ, ಅದರ ಶಿಖರದ ಮೇಲೆ ವಸನ್ ಪ್ರಸಾದಾಂತ, ಪ್ರಾಸಾದ ಅಂದ್ರೆ ದೊಡ್ಡ ಅರಮನೆ. ದೊಡ್ಡ ಅರಮನೆಯಲ್ಲಿ ನೀಲಾಚಲದ ಮೇಲೆ ಒಂದು ದೊಡ್ಡ ಅರಮನೆ ಇದೆ. ಎಲ್ಲಿ? ಯಾವ್ದದು ದೇವಸ್ಥಾನ, ಅಲ್ಲಿ ಜಗನ್ನಾಥ ನೆಲೆಸಿದ್ದಾನೆ. ಬಲಭದ್ರೇಣ, ಯಾರು ಸಹಜ ಅವನ ಅಣ್ಣನಾದ ಬಲಭದ್ರನೊಂದಿಗೆ ಅವನು ಅಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಮತ್ತೆ ಸುಭದ್ರ, ಬಹಳ ಪ್ರಬಲ ಬಲಭದ್ರ. ಬಲಿನ ಅಂದ್ರೆ ಬಹಳ ಶಕ್ತಿವಂತ ಬಲಭದ್ರ. ಮತ್ತೆ ಸುಭದ್ರ ಮಧ್ಯಸ್ಥ ಅಂದ್ರೆ ಇವರಿಬ್ರು ಮಧ್ಯೆ ಕೂತಿದ್ದಾಳೆ ಸುಭದ್ರ. ಸುಭದ್ರ ಮಧ್ಯಸ್ಥ. ಸಕಲ ಸುರ ಸೇವಾ ಅವಸರ ತಹ. ಜಗನ್ನಾಥ ಸಕಲ ಸುರ ಅಂದ್ರೆ ದೇವತೆಗಳು ಅಥವಾ ದೈವಿ ಆತ್ಮಗಳು ಅಂದ್ರೆ ಭಕ್ತರು. ಸುರ ಸೇವಾ ಅವಸರ, ಸೇವೆಯ ಅವಕಾಶವನ್ನ ಕೊಡ್ತಾ ಇದ್ದಾನೆ. ಜಗನ್ನಾಥಪುರಿಯಲ್ಲಿ ನೀಲಾಚಲದ ಮೇಲೆ ಸುವರ್ಣ ಬಣ್ಣದ ಪರ್ವತವಾದ ನೀಲಾಚಲದ ಮೇಲೆ ಒಂದು ದೊಡ್ಡ ಅರಮನೆಯಲ್ಲಿ ಇರುವಂತಹ ಜಗನ್ನಾಥ ಅಲ್ಲಿ ಬಹಳ ಪ್ರಬಲನಾದ ಬಲಭದ್ರನೊಂದಿಗೆ ಮತ್ತು ಸುಭದ್ರೆಯೊಂದಿಗೆ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನು ಎಲ್ಲರಿಗೂ, ಪುಣ್ಯಜೀವಿಗಳಿಗೆ, ವಿಶೇಷವಾಗಿ ದಿವ್ಯ ಜೀವಿಗಳಿಗೆ ಭಕ್ತಿ ಸೇವೆಯ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾನೆ. ಸೇವಾ ಅವಸರ ತಹ ಅಂದ್ರೆ ಕೊಡ್ತಾ ಇದ್ದಾನೆ ಅಂತ. ಮೂರನೇ ಶ್ಲೋಕ. ನಾಲ್ಕನೇ ಶ್ಲೋಕ. ಕೃಪಾಪಾರವಾರ ಜಲದ ಶ್ರೇಣಿ ರುಚಿರೋ. ಪಾರಾವಾರ ಅಂದ್ರೆ ಅವನು ಕೃಪೆಯ ಸಮುದ್ರ. ಅವನು ಕೃಪೆಯ ಸಮುದ್ರ. ಮತ್ತೆ ಜಲದ ಶ್ರೇಣಿ ರುಚಿರಹ. ಅವನ ಬಣ್ಣ ಕಪ್ಪು ಮೋಡಗಳು. ಕಪ್ಪು ಮಳೆಯನ್ನ ಹೊಂದಿರುವಂತ ಮೋಡಗಳು.
ಹ್ಮ್ ಮತ್ತೆ ರಮಾವಾಣಿ ರಾಮ. ಹ್ಮ್ ಅವನು ಲಕ್ಷ್ಮಿ ಮತ್ತೆ ಸರಸ್ವತಿಯರಿಗೆ ಆನಂದದ ಆ, ಒಂದು ಆಮ್, ಏನು ಸ್ಟೋರ್ ಹೌಸ್ಗೆ ಹೇಳ್ತಾರೆ. ಹ್ಮ್ ಸ್ಟೋರ್ ಹೌಸ್. ಮತ್ತೆ ಅವನ ಮುಖ ಆ ಅಮಲ ಪಂಖೇರುವ ಮುಖ. ಅಮಲ ಅಂದ್ರೆ ಹ್ಮ್ ಪರಿಶುದ್ಧವಾದದ್ದು. ಹ್ಮ್ ಆ ಪಂಖೇರುವ ಮುಖ. ಹ್ಮ್ ಪಂಖೇರುವ ಅಂದ್ರೆ ತಿರ್ಗಾ ಕಮಲದಂತಹ ಮುಖ. ಅವನು ಲಕ್ಷ್ಮೀ ಮತ್ತೆ ಸರಸ್ವತಿಯರಿಗೆ ಆನಂದವನ್ನು ಕೊಡುವವನು. ಮತ್ತೆ ಅವನ ಮುಖ ಆ, ಆ, ಅಮಲ, ಆ, ಆ, ಪರಿಶುದ್ಧವಾದ, ಶುಭ್ರವಾದ, ಆ ಅಥವಾ ಯಾವುದೇ ಒಂದು ಕಲಂಕವಿಲ್ಲದೆ ಇರುವಂತಹ ಆ ಸುಂದರವಾದ ಪದ್ಮ, ಕಮಲದ ಮುಖ. ಮತ್ತೆ ಸುರ ಇಂದ್ರೈಹಿ ಆರಾಧ್ಯಾಹ. ಹ್ಮ್ ಹ್ಮ್. ಎಲ್ಲ ದೇವತೆಗಳಲ್ಲಿ ಅತ್ಯುತ್ಕೃಷ್ಟವಾದವರು ಋಷಿಗಳು. ಶ್ರುತಿಗಣ ಶಿಖ. ಆ ಶ್ರುತಿಗಣ ಅಂದ್ರೆ ಎಲ್ಲ ಉಪನಿಷತ್ತುಗಳು. ಗೀತಚರಿತ. ಹ್ಮ್ ಆ ದೇವತೆಗಳು ಋಷಿಗಳು ಅವನನ್ನು ಆರಾಧಿಸ್ತಾರೆ. ಮತ್ತೆ ಶ್ರುತಿಗಣ ಶಿಖ ಅಂದ್ರೆ ಉಪನಿಷತ್ತುಗಳು ಅವನ ವೈಭವಗಳನ್ನ ಹಾಡುತ್ತವೆ. ಅಂತ ಜಗನ್ನಾಥ ಆ, ನನಗೆ ಅವನ ದರ್ಶನ ಸಿಗ್ಲಿ. ಸೊ ಇಲ್ಲಿ ಇವಾಗ ಹಿಂದಿನ ಶ್ಲೋಕದಲ್ಲಿ ನೀಲಾಚಲದ ಮೇಲೆ ನಿವಾಸ ಮಾಡಿರುವಂತ ಭಗವಂತ ಅವನೆಲ್ಲರಿಗೂ ಭಕ್ತಿ ಸೇವೆಯನ್ನು ಕೊಡ್ತಾನೆ. ಮೊದಲ 2 ಶ್ಲೋಕಗಳು ಬೃಂದಾವನ ಕೃಷ್ಣನ ವರ್ಣನೆ. 3ನೇ ಶ್ಲೋಕ ನೀಲಾಚಲದಲ್ಲಿ ವಾಸವಾಗಿರೋ ಜಗನ್ನಾಥ ಬಲದೇವ ಸುಭದ್ರೆಯವರೊಂದಿಗೆ ಇದ್ದಾನೆ, ಮತ್ತೆ ನಮಗೆ ಭಕ್ತಿ ಸೇವೆಯನ್ನು ದಯಪಾಲಿಸ್ತಾನೆ. ಇದು 3ನೇ ಶ್ಲೋಕ. 4ನೇ ಶ್ಲೋಕ ಅವನ ಕೃಪೆ, ಅವನ ಗುಣಲಕ್ಷಣಗಳು. ಅವನು ಕೃಪೆಯ ಸಮುದ್ರ. ಮತ್ತೆ ಆ ಆ, ಸುಂದರವಾದ ಕಪ್ಪು ಬಣ್ಣದ ಮೋಡಗಳ ಬಣ್ಣ ಒಂದು ಅವನ ಶರೀರದ ಬಣ್ಣ. ಅಲ್ಲದೆ ಅವನು ಲಕ್ಷ್ಮೀ ಸರಸ್ವತಿಯರಿಗೆ ಆನಂದವನ್ನು ನೀಡುವವನು. ಅವನ ಮುಖ ಅದ್ಭುತವಾದ ಶುಭ್ರವಾದ ಒಂದು ಕಮಲದಂತೆ ಇದೆ. ಮತ್ತೆ ಅವನು ಎಲ್ಲ ದೇವತೆಗಳು, ದೊಡ್ಡ ದೊಡ್ಡ ಋಷಿಗಳು ಅವನ ಆರಾಧನೆಯನ್ನು ಮಾಡ್ತಾರೆ. ಮತ್ತೆ ಉಪನಿಷತ್ತುಗಳು ಅವನ ಗುಣಗಾನ ಮಾಡ್ತಾರೆ. ಅಂತ ಜಗನ್ನಾಥನನ್ನ ದರ್ಶನ ನನಗೆ ಲಭ್ಯವಾಗ್ಲಿ. ಇದು 4. 5 ರಥಾರೂಢೋ ಗಚ್ಚನ್. ಇವಾಗ ರಥಯಾತ್ರೆ. ರಥಾರೂಢೋ ಗಚ್ಚನ್. ರಥವನ್ನ ಏರಿ ಅವನು ಹೋಗ್ತಾನೆ. ಹ್ಮ್ ಆ ಪಥಿ ಮಿಲಿತ ಭೂದೇವ ಪಟಾಲೈಹಿ. ಆ ಆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಬ್ರಾಹ್ಮಣರು ಆ ಮಂತ್ರಗಳನ್ನ ಪಠನ ಮಾಡ್ತಾ ಇದ್ದಾರೆ. ಮತ್ತೆ ಹಾಡುಗಳನ್ನ ಅವನ ಸಂತೃಪ್ತಿಗೋಸ್ಕರ ಹಾಡ್ತಾ ಇದ್ದಾರೆ. ಆ, ಆ, ಇದನ್ನ ಕೇಳಿ ಸ್ತುತಿ ಪ್ರಾದುರ್ಭಾವಂ ಪ್ರತಿಪದಂ ಉಪಾಕರ್ಣ್ಯ. ಇದನ್ನ ಕೇಳಿ ಆ ಹಾಡುಗಳು ಮತ್ತೆ ಪ್ರಾರ್ಥನೆಗಳನ್ನ ಕೇಳಿ ಜಗನ್ನಾಥ ಅವರೆಡೆಗೆ ಬಹಳ ಹ್ಮ್ ದಯಾಸಿಂಧು, ಹ್ಮ್ ಅನುಕೂಲಕರವಾಗಿ ಅವರೆಡೆಗೆ ನೋಡ್ತಾನೆ. ಅವನು ದಯಾಸಿಂಧು, ಸಮುದ್ರದ ಆ ಕೃಪೆಯ ಸಮುದ್ರ. ಮತ್ತೆ ಬಂಧು, ಸಕಲ ಜಗತಾಂ ಬಂಧು. ಇದು ನೋಡಿ ತುಂಬಾ ಮುಖ್ಯವಾದದ್ದು. ಸಕಲ ಜಗತಾಂ ಬಂಧು, ಎಲ್ಲಾ ಜಗತ್ತುಗಳಿಗೆ ಅವನು ಬಂಧು, ಸ್ನೇಹಿತ. ಹ್ಮ್ ಹ್ಮ್ ಸಿಂಧು ಸುತಾಯ. ಮತ್ತೆ ಅವನು ಆ ಸಿಂಧು ಅಂದ್ರೆ ಆ ಅಮೃತದ ಸಾಗರ. ಸುತಯ ಅಂದ್ರೆ ಪುತ್ರಿ. ಅಮೃತದಿಂದ ಹುಟ್ಟಿದಂತಹ ಸ್ತ್ರೀ ಯಾರು? ಲಕ್ಷ್ಮೀದೇವಿ. ಸೊ ಹಾಗಾಗಿ ಲಕ್ಷ್ಮೀದೇವಿಯ ಪತಿ. ಲಕ್ಷ್ಮೀದೇವಿ ಈ ಅಮೃತದ ಸಮುದ್ರದಿಂದ ಜನ್ಮವನ್ನು ಪಡ್ಕೊಂಡವಳು. ಅಂತ ಜಗನ್ನಾಥನ ದರ್ಶನ ನನಗೆ ಲಭ್ಯವಾಗಿ. ಸೊ ಇವಾಗ ರಥಯಾತ್ರೆಯ ವರ್ಣನೆ. ರಥಯಾತ್ರೆಯಲ್ಲಿ ಅವನು ಹೋಗ್ತಿರುವಾಗ ಬ್ರಾಹ್ಮಣರು ಉಚ್ಚ ಸ್ವರದಲ್ಲಿ ಪ್ರಾರ್ಥನೆಗಳನ್ನ ಹೇಳ್ತಾ ಇದ್ದಾರೆ, ಹಾಡುಗಳನ್ನ ಎಲ್ಲರೂ ಹಾಡ್ತಾ ಇದ್ದಾರೆ ಅವನಿಗೆ ಆನಂದವನ್ನು ನೀಡೋದಕ್ಕೆ. ಇದನ್ನೆಲ್ಲ ಕೇಳಿ ಅವನಿಗೆ ಬಹಳ ಆನಂದ ಆಗುತ್ತೆ. ಅವರೆಡೆಗೆ ಅನುಕೂಲಕರವಾಗಿ ನೋಡ್ತಾನೆ. ಅವನು ಕೃಪೆಯ ಸಮುದ್ರ. ಮತ್ತೆ ಎಲ್ಲಾ ಜಗತ್ತುಗಳಿಗೆ ನಿಜವಾದ ಸ್ನೇಹಿತ. ಸೊ ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ದಯಾ ಸಿಂಧು ಬಂಧು ಸಕಲ ಜಗತಾಂ ಬಂಧು. ಶ್ಲೋಕ 6 ಪರಬ್ರಹ್ಮ ಆಪೀಡ. ಪರಬ್ರಹ್ಮ. ಮತ್ತೆ ಕುವಲಯ ದಲ ಉತ್ಪುಲ್ಲ. ಅವನ ಕಣ್ಣುಗಳು
ಆ ಮತ್ತೆ ಕಮಲದ ದಳಗಳಂತೆ ಇವೆ. ಮತ್ತೆ ಅವನು ಆ ಭಗವಾನ್ ಅಲ್ಲ, ಬ್ರಹ್ಮದೇವನ ತಲೆಯ ಮೇಲಿರೋ ಆಭರಣ ಅಂತೆ ಜಗನ್ನಾಥ. ಅವನು ನೀಲಾಚಲದ ಮೇಲೆ ನಿವಾಸ ಮಾಡ್ತಾ ಇದ್ದಾನೆ. ಹ್ಮ್ ಆಮೇಲೆ ಅವನ ಪಾದ ಪದ್ಮಗಳು ಅನಂತ ದೇವನ ಶಿರದ ಮೇಲೆ ಇದೆ. ಅನಂತ ಶಿರಸಿ, ಇಲ್ಲಿ ನೋಡಿ, ನೀಲಾದ್ರೌ ನಿವಾಸಿ ನೀಲಾದ್ರೌ ನಿಹಿತ ಚರಣ ಅನಂತ ಶಿರಸಿ. ಅನಂತ ದೇವನ ಮೇಲೆ ಅವನ ಪಾದಗಳು. ಹ್ಮ್ ಆ, ಪಾದಗಳನ್ನ ಅವನು ಅನಂತ ದೇವನ ಮೇಲೆ ಇಟ್ಟಿದ್ದಾನೆ. ಆಮೇಲೆ ರಸಾನಂದ. ಹ್ಮ್ ರಸಾನಂದ. ರಸಾನಂದ ಅಂದ್ರೆ ರಸದಿಂದ ಆನಂದಿತನಾಗಿದ್ದು ಅಥವಾ ಆ ವಿಹ್ವಲನಾಗಿದ್ದು, ಹ್ಮ್ ಆವೃತನಾಗಿದ್ದು. ರಾಧಾ ಸರಸ ವಪುಹು. ಹ್ಮ್ ಹ್ಮ್ ಅವನು ಆ ಆಲಿಂಗನ ಸುಖ. ಅವನು ಶ್ರೀಮತಿ ರಾಧಾರಾಣಿಯ ಶರೀರವನ್ನ ಆಲಂಗಿಸ್ತಾನೆ, ಆನಂದದಿಂದ ಆಲಂಗಿಸ್ತಾನೆ. ಶ್ರೀಮತಿ ರಾಧಾರಾಣಿಯ ಶರೀರವನ್ನ ಇಲ್ಲಿ ಸರಸ ಅಂದ್ರೆ ತಣ್ಣಕ್ಕಿರುವಂತಹ ಕೆರೆಗೆ ಹೋಲಿಸ್ತಾ ಇದ್ದಾರೆ, ಪಾಂಡ್. ಸೊ ಜಗನ್ನಾಥ ಒಂದ್ ಕಡೆ ಅವನು ಕಣ್ಣುಗಳು ಕಮಲದ ದಳಗಳಂತಿವೆ. ಬ್ರಹ್ಮನ ತಲೆಯ ಮೇಲೆ ಅವನು ಆಭರಣ, ನೀಲಾಚಲದ ಮೇಲೆ ವಾಸ ಮಾಡ್ತಾ ಇದ್ದಾನೆ, ಅನಂತ ದೇವನ ಮೇಲೆ ತನ್ನ ಕಾಲನ್ನ ಇಟ್ಟಿದ್ದಾನೆ. ಮತ್ತೆ ಆ ಆ, ಪ್ರೇಮ ರಸದಲ್ಲಿ ಅವನು ವಿಹ್ವಲನಾಗಿ ರಾಧಾರಾಣಿಯನ್ನ ಆಲಿಂಗಿಸ್ತಾ ಇದ್ದಾನೆ. ಅಂತಹ ಜಗನ್ನಾಥನ ನಾನು, ಅವನ ದರ್ಶನ ನನಗಾಗ್ಲಿ. ಸರಿ, ಅವನನ್ನು ಪಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಮುಂದಿನ ಶ್ಲೋಕ. ನ ವೈ ಆಚೆ ರಾಜ್ಯಂ ನ ಚ ಕನಕ ಮಾಣಿಕ್ಯ ವಿಭವಂ. ನನಗೆ ರಾಜ್ಯ ಬೇಡ, ನನಗೆ ಚಿನ್ನ ಬೇಡ. ನ ಧನಂ ನ ಧನಂ ನ ಸುಂದರೀಂ ಅಂತ ಶಿಕ್ಷಾಷ್ಟಕದಲ್ಲಿ ಹೇಳ್ತಾರೆ. ಅದೇ ರೀತಿ ನನಗೆ ರಾಜ್ಯ ಬೇಡ, ನನಗೆ ಚಿನ್ನ ಬೇಡ, ಕನಕ ಬೇಡ, ಮಾಣಿಕ್ಯ ಬೇಡ. ವಿಭವ ಅಂದ್ರೆ ಯಾವ ಸಂಪತ್ತು ಬೇಡ. ನ ಯಾಚೆ ಅಹಂ ರಮ್ಯಂ ರಮ್ಯಾಂ ರಮ್ಯಾಂ ತಿರ್ಗಾ ಸುಂದರವಾದ ಪತ್ನಿ ಬೇಡ. ಸಕಲ ಜನ ಕಾಮ್ಯಾಂ, ಎಲ್ಲಾ ಜನರು ಸಾಮಾನ್ಯವಾಗಿ ಇದನ್ನು ಬಯಸ್ತಾರೆ, ಆದ್ರೆ ನನಗ್ ಬೇಡ. ಸದಾ ಕಾಲೇ ಕಾಲೇ ಪ್ರಮಥ ಪತಿನ ಗೀತಚರಿತ. ಸದಾ ಕಾಲೇ ಕಾಲೇ, ಯಾವಾಗ್ಲೂ. ಯಾರು ಪ್ರಮಥ ಪತಿನ ಅಂದ್ರೆ ಪ್ರಮಥ ಎಲ್ಲ ಭೂತ ಪಿಶಾಚಿಗಳ ಪತಿ ಶಿವ. ಯಾವಾಗ್ಲೂ ಶಿವ ಯಾರ ಗುಣಗಾನ ಮಾಡ್ತಾ ಇರ್ತಾನೋ ಅಂತಹ ಜಗನ್ನಾಥ ಸ್ವಾಮಿಯನ್ನ ದರ್ಶನ ನನಗೆ ಲಭ್ಯವಾಗಲಿ. ಶಿವ ಜಗನ್ನಾಥ ಸ್ವಾಮಿಯ ಗುಣಗಾನವನ್ನ ಯಾವಾಗ್ಲೂ ಮಾಡ್ತಾ ಇರ್ತಾನೆ. ಹಾಗೆ ಕೃಷ್ಣ ಇಲ್ಲಿ ಇವರು ವೈಷ್ಣವರು ಯಾರು ಹಾಡ್ತಾ ಇದಾರೋ, ಶಂಕರಾಚಾರ್ಯ ಹೇಳ್ತಾರೆ, ನಂಗೆ ಇನ್ಯಾರು ಬೇಡ, ನಂಗೆ ರಾಜ್ಯ ಬೇಡ, ನಂಗೆ ಹಣ ಬೇಡ, ನಂಗೆ ಸಂಪತ್ತು ಬೇಡ, ನಂಗೆ ಏನು ಬೇಡ, ನನಗೆ ಯಾವ ಸುಂದರವಾದ ಪತ್ನಿನೂ ಬೇಡ, ನನಗೆ ನಿನ್ನ ಸೇವೆ ಸಿಗ್ಬೇಕು ಅಷ್ಟೆ. ಶ್ಲೋಕ 8. ಹರತ್ವಂ ಸಂಸಾರಂ. ಹರ, ಓ ಸುರಪತೆ ಸುರರ ಪತಿ ನೀನು, ದೇವತೆಗಳ ಪತಿ, ಪ್ರಭು. ದಯವಿಟ್ಟು ನನ್ನ ಹರತ್ವಂ ಸಂಸಾರಂ ದ್ರುತತರಂ. ದ್ರುತತರಂ ಅಂದ್ರೆ ಬಹಳ ಬೇಗ, ಶೀಘ್ರವಾಗಿ ನೀನು ಈ ಅನುಪಯುಕ್ತವಾದ ಈ ಭೌತಿಕ ಅಸ್ತಿತ್ವವನ್ನ, ನನ್ನ ಭೌತಿಕ ಅಸ್ತಿತ್ವವನ್ನ ಹರ ಅಂದ್ರೆ ಕದ್ಬಿಡು, ಅಂದ್ರೆ ಬೇಡ, ನನಗೆ ತೆಗ್ದ್ಬಿಡು ಇದನ್ನ. ಯಾದವ ಪತಿಯಾದ ನೀನು ಈ ಅಹೋ ಇಲ್ಲೇನು ಪಾಪಾನಾಂ ವಿತತಿಂ, ಪಾಪಗಳ ಸಂಗ್ರಹ ಇದೆ, ಅದನ್ನ ಅಪಾರವಾದ ಪಾಪದ ಒಂದು ಸಮುದ್ರನೇ ಇದೆ, ಅದನ್ನ ನೀನು ನಾಶ ಮಾಡ್ಬಿಡು, ಹರ. ಮತ್ತೆ ಅದನ್ನು ನಾಶ ಮಾಡು. ಅಹೋ ದೀನೇ ನಾಥೆ ದೀನೇ ಅನಾಥೆ. ದೀನ ಅನಾಥರು. ಜಗನ್ನಾಥ ತನ್ನ ಪಾದ ಪದ್ಮಗಳನ್ನ ಯಾರ ಮೇಲೆ ಅವನು ದಯೆಯನ್ನು ತೋರ್ತಾನೆ? ದೀನ ಅನಾಥೆ. ಯಾರು ದೀನರು, ಅನಾಥರು ಈ ಜಗತ್ತಿನಲ್ಲಿ ಇನ್ಯಾರು ಇಲ್ಲ. ಅವನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತವ್ರಿಗೆ. ಯಾರು ತಮ್ಮನ್ನ ತಾವು ಪತಿತರು ಅಂತ ಪರಿಗಣಿಸ್ತಾರೋ ಅಂತವರಿಗೆ ಅವನು ಕೃಪೆಯನ್ನ ಕೊಡ್ತಾನೆ. ಹೇಳ್ತಾ ಇದಾರೆ, ದಯವಿಟ್ಟು ಬೇಗ ನನ್ನ ಭೌತಿಕ ಉಪಯೋಗ ಇಲ್ಲದೆ ಇರುವಂತ ಈ ಭೌತಿಕ ಅಸ್ತಿತ್ವವನ್ನ ತೆಗೆದಾಕು.
ಮತ್ತೆ ಈ ರಾಶಿ ಅಪಾರ ಪಾಪದ ರಾಶಿಯನ್ನ ನಾಶ ಮಾಡು. ಆ, ಮತ್ತೆ ಯಾರು ದೀನರು ಅನಾಥರೋ ಅವರಿಗೆ ನೀನು ಕೃಪೆಯನ್ನ ಕೊಡ್ತೀಯಾ, ಅಂತಹ ಜಗನ್ನಾಥ ಸ್ವಾಮಿಯ ದರ್ಶನ ನನಗಾಗ್ಲಿ ಅಂತ ಹೇಳಿ 8 ಶ್ಲೋಕಗಳು ಮುಗಿಯುತ್ತೆ. 9ನೇ ಶ್ಲೋಕದಲ್ಲಿ ಫಲಶ್ರುತಿ ಜಗನ್ನಾಥ ಅಷ್ಟಕಂ ಪುಣ್ಯಂ. ಜಗನ್ನಾಥ ಅಷ್ಟಕ ಈ 8 ಶ್ಲೋಕಗಳು ಪುಣ್ಯಕರವಾದದ್ದು, ಪುಣ್ಯಮಯವಾದವು. ಯಪ್ಪಟೇತ್ ಪ್ರಯತ ಶುಚಿಹಿ, ಯಾರು ಇದನ್ನ ಉಚ್ಚಾರ ಮಾಡ್ತಾರೋ ಪ್ರಯತ ಅಂದ್ರೆ ಭಕ್ತಿಯಿಂದ, ಅವರು ಸ್ವಚ್ಛರಾಗ್ತಾರೆ. ಶುಚಿಹಿ ಸರ್ವ ಪಾಪ ವಿಶುದ್ಧಾತ್ಮ. ಹ್ಮ್ ಹ್ಮ್ ಅವ್ರು ಎಲ್ಲಾ ಪಾಪಗಳಿಂದನೂ ವಿಶುದ್ಧ ಅಂದ್ರೆ ಮುಕ್ತರಾಗಿ ಆ ಎಲ್ಲಿಗೆ ಹೋಗ್ತಾರೆ? ವಿಷ್ಣು ಲೋಕಂ ಸಗಚ್ಚತಿ. ಸುಮ್ಮನೆ ಇದನ್ನ ಶ್ರವಣ ಮಾಡಿದ್ರೆ, ಭಕ್ತಿಯಿಂದ ಇದನ್ನ ಹೇಳಿದ್ರೆ ಜಗನ್ನಾಥ ಅಷ್ಟಕ ಎಷ್ಟು ಸುಂದರವಾಗಿದೆ ನೋಡಿ. ಇವಾಗ ಜಗನ್ನಾಥ ಯಾರು ಅಂತ ನಮ್ಗೆ ಗೊತ್ತಾಗತ್ತೆ. ಈ ಹಾಡಿನ ಅಷ್ಟಕದ ಅರ್ಥವನ್ನ ತಿಳ್ಕೊಂಡ್ರೆ ಸಾಕು, ನಮ್ಗೆ ಯಾವ ಬೇರೆ ತತ್ವವನ್ನ ಓದೋ ಅವಶ್ಯಕತೆ ಇಲ್ಲ. ಕೃಷ್ಣ ಯಾರು, ಜಗನ್ನಾಥ ಯಾರು ನಮ್ಗೆ ಗೊತ್ತಾಗತ್ತೆ. ಇನ್ನೊಂದ್ಸತಿ ಜಸ್ಟ್ ನಮ್ಗೆ ಜ್ಞಾಪಕ ಇರೋ ರೀತಿಯಲ್ಲಿ ಕತೆ ವರ್ಣನೆಯನ್ನ ಇನ್ನೊಂದ್ಸತಿ ಮಾಡ್ತೀನಿ, ಆಮೇಲೆ ಹಾಡೋಣ. ಜಗನ್ನಾಥ ಅಪಾರವಾದ ಆನಂದದಲ್ಲಿ ಯಮುನೆಯ ದಡದಲ್ಲಿ ಯಾವುದೋ ಕುಂಜದಲ್ಲಿ ಒಂದು ಸಂಗೀತದ ಒಂದು ಮೇಳವನ್ನ ಸೃಷ್ಟಿ ಮಾಡಿದ್ದಾನೆ ತನ್ನ ಕೊಳಲಿನಿಂದ. ಮಹಾಲಕ್ಷ್ಮಿ, ಶಿವ, ಬ್ರಹ್ಮ, ಇಂದ್ರ, ಗಣೇಶ ಅಂತ ಮಹಾ ವ್ಯಕ್ತಿಗಳು ಯಾರ ಪದ್ಮಗಳನ್ನ ಆರಾಧನೆ ಮಾಡ್ತಾರೋ ಅಂತಹ ಭಗವಂತ ಅವನು ಒಂದು ತುಂಬಿಯಾಗಿ ಆ ಬ್ರಜ ಗೋಪಿಕೆಯರ ಮುಖಗಳ ಆನಂದವನ್ನ ಆಸ್ವಾದಿಸ್ತಾ ಇದ್ದಾನೆ. ಎಡಗೈಯಲ್ಲಿ ಅವನು ಕೊಳಲನ್ನ ಹಿಡಿದಿದ್ದಾನೆ, ತಲೆಯ ಮೇಲೆ ನವಿಲು ಗರಿಗಳು, ಅವನ ಸೊಂಟದ ಮೇಲೆ ಪೀತಾಂಬರ, ಕಣ್ಣಿನ ಅಂಚಿನಿಂದ ಅವನು ತನ್ನ ಪ್ರೀತಿಯ ಭಕ್ತರೆಡೆಗೆ ದೃಷ್ಟಿಯನ್ನ ಹಾಯಿಸ್ತಾ ಇದ್ದಾನೆ. ಮತ್ತೆ ತನ್ನ ದಿವ್ಯ ಧಾಮವಾದ ವೃಂದಾವನದಲ್ಲಿ ಯಾವಾಗ್ಲೂ ನೀಲೆಗಳನ್ನ ಮೆರಿತಾ ನೆಲೆಸಿರ್ತಾನೆ. ಮಹಾಸಮುದ್ರದ ದಡದಲ್ಲಿ ಒಂದು ಅದ್ಭುತವಾದ ಸುವರ್ಣ ಬಣ್ಣದ ನೀಲಾಚಲದ ಮೇಲೆ, ಪರ್ವತದ ಮೇಲೆ ಒಂದು ದೊಡ್ಡ ಅರಮನೆ ಇದೆ. ಅರಮನೆಯಲ್ಲಿ ಜಗನ್ನಾಥ ಬಹಳ ಬಲಿಷ್ಠನಾದ ಶಕ್ತಿಯುತವಾದ ಬಲಭದ್ರ ಮತ್ತೆ ತಂಗಿ ಸುಭದ್ರ ಯಾರ ಜೊತೆಗೆ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನು ಎಲ್ಲಾ ಭಕ್ತರಿಗೆ ಅಥವಾ ದಿವ್ಯ ಜೀವಿಗಳಿಗೆ ಭಕ್ತಿ ಸೇವೆಯ ಅನುಗ್ರಹವನ್ನ ನೀಡ್ತಾನೆ. ಆಮೇಲೆ ಶ್ಲೋಕ 4, ಅವನು ಸಮುದ್ರದ ಕೃಪೆಯ ಸಮುದ್ರ, ಮತ್ತೆ ಕಪ್ಪು ಮೋಡಗಳ ಸುಂದರವಾದ ಬಣ್ಣ, ಅವನು ಆನಂದದ ಆಗರ, ಲಕ್ಷ್ಮಿ ಮತ್ತೆ ಸರಸ್ವತಿಯರಿಗೆ ಅವನು ಆನಂದವನ್ನು ನೀಡೋನು. ಅವನ ಮುಖ ಶುಭ್ರವಾದ ಕಮಲದ ಪುಷ್ಪವನ್ನ ಹೋಲುತ್ತೆ. ಸುರರಲ್ಲಿ ಶ್ರೇಷ್ಠರು ಋಷಿಗಳು ಅವನ ಆರಾಧನೆಯನ್ನ ಮಾಡ್ತಾರೆ, ಉಪನಿಷತ್ತುಗಳು ಅವನ ಗುಣಗಾನ ಮಾಡುತ್ತವೆ. ರಥವನ್ನ ಏರಿ ಅವನು ರಸ್ತೆಯ ಮೇಲೆ ಪ್ರಯಾಣ ಮಾಡ್ತಾನೆ, ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಮಹಾಬ್ರಾಹ್ಮಣರು ಉಚ್ಚ ಸ್ವರದಲ್ಲಿ ಮಂತ್ರಗಳನ್ನ, ಪ್ರಾರ್ಥನೆಗಳನ್ನ ಉಚ್ಚಾರ ಮಾಡ್ತಾ ಇದ್ರೆ, ಹಾಡುಗಳನ್ನ ಹಾಡ್ತಾ ಇದಾರೆ ಅವನ ಆನಂದಕ್ಕೋಸ್ಕರ. ಆ ಶ್ಲೋಕಗಳನ್ನೆಲ್ಲ ಕೇಳಿ ಜಗನ್ನಾಥ ಅವರೆಡೆಗೆ ಬಹಳ ಅನುಕಂಪದಿಂದ ಅನುಕೂಲಕರವಾಗಿ ಅವರೆಡೆಗೆ ನೋಡ್ತಾನೆ. ಅವನು ಕರುಣೆಯ ಸಮುದ್ರ, ಮತ್ತೆ ಎಲ್ಲಾ ಜಗತ್ತುಗಳ ನಿಜವಾದ ಸ್ನೇಹಿತ. ಜಗನ್ನಾಥ ಮತ್ತೆ ಸಮುದ್ರದಿಂದ ಜನ್ಮವನ್ನ ಪಡ್ಕೊಂಡಿದ್ದಂತಹ ಅವನ ಪತ್ನಿ ಲಕ್ಷ್ಮಿಯರು ನನಗೆ ಅವರ ದರ್ಶನ ಸಿಗ್ಲಿ. ಜಗನ್ನಾಥನ ಕಣ್ಣುಗಳು ಕಮಲದ ದಳಗಳಂತಿವೆ. ಅವನು ಬ್ರಹ್ಮನ ಶಿರದ ಮೇಲೆ ಒಂದು ಆಭರಣ. ಅವನು ನೀಲಾಚಲದ ಮೇಲೆ ನಿವಾಸ ಮಾಡ್ತಾನೆ, ಮತ್ತೆ ತನ್ನ ಪಾದಪದ್ಮಗಳನ್ನ ಅನಂತ ದೇವನ ತಲೆಗಳ ಮೇಲೆ ಇರಿಸಿದ್ದಾನೆ. ಪ್ರೇಮದ ರಸಗಳಿಂದ ವಿಫಲನಾಗಿ ಅವನು ಶ್ರೀಮತಿ ರಾಧಾರಾಣಿಯ ತಣ್ಣನೆ ಇರುವಂತಹ ಅವಳ ಶರೀರವನ್ನು ಅವನು ಆನಂದದಿಂದ ಆಲಂಗಿಸ್ತಾ ಇದ್ದಾನೆ. ಮತ್ತೆ ಇಲ್ಲಿ ಆದಿಶಂಕರಾಚಾರ್ಯ ಹೇಳ್ತಾರೆ, ನನಗೆ ರಾಜ್ಯ ಬೇಡ, ನನಗೆ ಚಿನ್ನ ಬೇಡ, ನನಗೆ ರತ್ನ ಬೇಡ, ನನಗೆ ಯಾವ ಸಂಪತ್ತು ಬೇಡ, ನನಗೆ ಸುಂದರವಾದ ಪತ್ನಿಯೂ ಬೇಡ, ಎಲ್ಲರೂ ಅದನ್ನು ಬಯಸ್ತಾರೆ, ಆದ್ರೆ ನನಗೆ ಯಾವುದು ಬೇಡ. ಭಗವಾನ್ ಶಿವ ಯಾವಾಗ್ಲೂ ಯಾರ ಗುಣಗಾನ ಮಾಡ್ತಾ ಇರ್ತಾನೋ ಅಂತಹ ಜಗನ್ನಾಥ ಸ್ವಾಮಿಯ ದರ್ಶನ ನನಗೆ ಲಭ್ಯವಾಗ್ಲಿ. ಓ ಭಗವಂತ, ನೀನು ದೇವತೆಗಳಲ್ಲಿ ಶ್ರೇಷ್ಠನು, ದಯವಿಟ್ಟು ಬಹಳ ಬೇಗ ಈ ಭೌತಿಕ ಅಸ್ತಿತ್ವದಿಂದ ನನ್ನನ್ನು ಹೊರಗೆ ತೆಗಿ. ಮತ್ತೆ ಅಪಾರವಾದ ಪಾಪದ ಸಂಗ್ರಹ ಇದೆ, ಅದನ್ನು ಕೂಡ ನಾಶ ಮಾಡು. ನೀನು ನಿನ್ನ ಪಾದ ಪದ್ಮಗಳನ್ನ
ದೀನ ಅನಾಥರಿಗೆ ನೀನು ದಯಪಾಲಿಸ್ತೀಯ. ಆ ಹಾಗಾಗಿ ನನಗೂ ದಯಪಾಲಿಸು ಅನ್ನೋ ಒಂದು ಪ್ರಾರ್ಥನೆ. ಈ 8 ಶ್ಲೋಕಗಳನ್ನ ಯಾರು ಓದ್ತಾರೋ ಭಕ್ತಿಯಿಂದ, ಅಂಥವರು ಎಲ್ಲಾ ಪಾಪಗಳಿಂದ ಮುಕ್ತರಾಗಿ ವಿಷ್ಣು ಲೋಕಕ್ಕೆ ಬರ್ತಾರೆ. ಹಂಗೆ ಹಾಡ್ತೀನಿ, ಕರ್ತಾಲೆಲ್ಲ ಕೇಳಲ್ಲ ಇಲ್ಲಿ, ಹಂಗೆ ಹಾಡ್ತೀನಿ. ಆಮೇಲೆ ಏನಾದ್ರು ಪ್ರಶ್ನೆ ಅಂತ ಕೇಳಿ. ಕದಾಚಿತ್ ಕಾಲಿಂದಿ ತಟ ವಿಪಿನ ಸಂಗೀತ ಕರವೋ. ಇನ್ನೊಂದು ಸಾಮಾನ್ಯವಾಗಿ ಇಂಥ ಭಜನೆಗಳನ್ನ ಮಾಡ್ತಿರುವಾಗ ನಾವು ಆ ಪದಗಳನ್ನ ಎಷ್ಟು ಇರೋ ರೀತಿಯಲ್ಲೇ ಉಚ್ಚಾರ ಮಾಡೋದು ಒಳ್ಳೇದು. ಇವಾಗ ಇಲ್ಲಿ ರವೋ ಅಂತ ಇದೆ, ಹಾಡ್ತಿರುವಾಗ ಜನ ರಾವೋ ಅಂತಾರೆ. ಓಕೆ, ಅದು ಸಂಸ್ಕೃತದಲ್ಲಿ ಅದಕ್ಕೆ ಒಂದು ಪರ್ಮಿಷನ್ ಇದೆ ಅದಕ್ಕೆ. ಆದ್ರೆ ಉಚ್ಚಾರ ಮಾಡಕ್ ಆದ್ರೆ ಹಂಗೆ ಇನ್ನು ಒಳ್ಳೇದು. ಸೊ ಇದರಲ್ಲಿ ಪದಗಳನ್ನ ನಾವು ಚೆನ್ನಾಗಿ ಉಚ್ಚಾರ ಮಾಡಿದ್ರೆ ಇನ್ನೂ ಅರ್ಥ ಇನ್ನೂ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ. ಕದಾಚಿತ್ ಕಾಲಿಂದಿ ತಟ ವಿಪಿನ ಸಂಗೀತ ಕರವೋ ಮುದಾಭಿರ್ವಿನಾರಿ ವದನ ಕಮಲ ಸ್ವಾದ ಮಧುಪ ರಾಮ ಶಂಭು ಬ್ರಹ್ಮ ಮರಪತಿ ಗಣೇಶಾರ್ಚಿತ ಪದೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಭುಜೆ ಸಪ್ಯೆ ವೇಣುಂ ಶಿರಸಿ ಶಿಖಿ ಪುಚ್ಛಂ ಕಟಿತಾಟೆ ಪಿಚ್ಚಂ ತುಕೂಲಂ ನೇತ್ರಾಂತೆ ಸಹಚರಕಟಾಕ್ಷಂ ವಿದಧತೆ. ಸದಾ ಶ್ರೀಮದ್ವೃಂದಾವನ ವಸತಿ ಲೀಲಾ ಪರಿಚಯೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಮಹಾಬೋಧೆ ಸ್ಥಿರೆ ಕನಕರುಚಿರೆ ನೀಲ ಶಿಖರೆ ವಸನ್ ಪ್ರಸಾದಾಂತ ಸಹಜ ಬಲಭದ್ರೇಣ ಬಲೀನಾ. ಸುಭದ್ರ ಮಧ್ಯಸ್ಥ ಸಕಲ ಸುರ ಸೇವಾ ವಸರದೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಕೃಪಾ ಪಾರವಾರ ಸಜಲ ಜಲದ ಶ್ರೇಣಿ ರುಚಿರೋ ರಮವಾಣಿ ರಾಮ ಸ್ಫುರದ ಮಲ ಪಂಖೇರುಹಮುಖ. ಸುರೇಂದ್ರರಾರಾಧ್ಯ ಶ್ರುತಿ ಗಣ ಶಿಖಾ ಗೀತ ಚರಿತೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ರಥಾರೂಢೋ ಗಚ್ಚನ್ ಪತಿ ಮಿಲಿತ ಭೂದೇವ ಪಟಲ್ಲೈ ಸ್ತುತಿ ಪ್ರಾದುರ್ಭಾವಂ ಪ್ರತಿಪದಮುಪಾಕರ್ಣ್ಯ ಸದಯಾ. ದಯಾ ಸಿಂಧುರ್ಬಂಧು ಸಕಲ ಜಗತಾಂ ಸಿಂಧು ಸುತಯಾ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಪರಬ್ರಹ್ಮ ಪೀಢ ಕುವಲಯದೋಲೋತ್ಪುಲ್ಲ ನಯನೋ ನಿವಾಸಿ ನೀಲಾದ್ರೌ ನಿಹಿತ ಚರಣೋನಂತ ಶಿರಸಿ. ರಸಾನಂದ ರಾಧ ಸರಸ ಬಪುರಾಲಿಂಗನ ಸುಖೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ
भवतु मे। न वैयाचे राज्यं न च कनकमाणिक्यविभवम्, न याचेऽहं रम्यां सकलजनकाम्यां वरवधू। सदा काले काले प्रमथपतिना गीतचरितो, जगन्नाथ स्वामी नयन पथगामी भवतु मे। जगन्नाथ स्वामी नयन पथगामी भवतु मे। हर त्वं संसारं द्रुततरं सारं सुरपते, हर त्वं पापानां विततिम् अपरां यादवपते। अहो दीनेनाथे निहितचरणो निश्चितमिदम्, जगन्नाथ स्वामी नयन पथगामी भवतु मे। जगन्नाथ स्वामी नयन पथगामी भवतु मे। जगन्नाथाष्टकं पुण्यं यः पठेत् प्रयतः शुचिः, सर्वपापविशुद्धात्मा विष्णुलोकं स गच्छति। जय जगन्नाथ जय बलदेवा, सुभद्रमाय जय सुदर्शन। जय जगन्नाथ जय बलदेवा, सुभद्रमाय जय सुदर्शन। जय जय प्रभुपाद प्रभुपाद प्रभुपाद, जय जय प्रभुपाद। जय जय प्रभुपाद प्रभुपाद प्रभुपाद, जय जय प्रभुपाद। श्री श्री जगन्नाथ अष्टकम की जय। जगत गुरु शिल प्रभुपाद की जय। समवेत गौर भक्तवृंद की जय। हरे कृष्ण।